ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತಿನ ದಿವಸ ಕರ್ತನ ವಾಕ್ಯ ಯಾವುದಂದರೆ ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 32ರಿಂದ 35ರವರೆಗೆ. ಅಲ್ಲಿ ಪೇತ್ರನು ಒಬ್ಬ ಪಾರ್ಶ್ವರೋಗಿಯನ್ನು ವಾಸಿ ಮಾಡಿದ್ದು. ಹೇಗೆ ವಾಸಿ ಮಾಡಿದನು, ಯಾವ ಕಾರಣದಿಂದ ಆಯಿತು ಅಂತ ಅದನ್ನು ಕುರಿತು ಹೇಳ್ತೇನೆ. ಪೇತ್ರನು ಹೀಗೆ ಸಂಚಾರ ಮಾಡುತ್ತಾ ದೇವರ ವಾಕ್ಯಾನುಸಾರತಾ ಎಲ್ಲ ಭಕ್ತಾದಿಗಳನ್ನು ಭೇಟಿ ಆಗುತ್ತಾ ಯೋದ್ಯ ಮತ್ತು ಲೂಫಾ ನಗರಗಳಲ್ಲಿ ಹೋಗಿದ್ದನು. ಹೋಗೋಂಥ ಸಮಯದಲ್ಲಿ ಹಾಗೆ ಅವರ ಭಕ್ತರುಗಳನ್ನು ಕೂಡ ಭೇಟಿಯಾಗಿ ಮಾತಾಡಿ ಬರ್ತಾಯಿದ್ದನು. ಅಂಥ ಸಮಯದಲ್ಲಿ ಅಲ್ಲಿ ಒಬ್ಬ ಅಯ್ಯಾನನೆಂಬ ಪಾರ್ಶ್ವರೋಗಿ 8 ವರ್ಷದಿಂದ ಹಾಸಿಗೆ ಮೇಲೆ ಬಿದ್ದಿರ್ತಾನೆ. ಅವನು ಯಾರು ಸ್ವಸ್ಥ ಮಾಡೋದಾಗಲ್ಲ, ಹಾಗೆ ಇದ್ದಿರ್ತಾನೆ. ಅದನ್ನು ಇವನು ಕಂಡಿರ್ತಾನೆ. ಕಂಡು ಕೂಡಲೇ ಅವನಂತಾನೆ, ಅಯ್ಯಾನನೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಿನ್ನ ಹಾಸಿಗೆಯನ್ನು ಹಾಸಿಕೋ ಅಂತೇಳಿ ಹೇಳಿದಕ್ಕೂ ತಕ್ಷಣವೇ ಒಂದು ತಟ್ಟನೆ ಎದ್ದು ತನ್ನ ಹಾಸಿಗೆಯನ್ನು ಸರಿಪಡಿಸಿಕೊಂಡು ಎದ್ದು ಓಡಾಡ್ತಾನೆ. ಆವಾಗ ಅಲ್ಲಿ ಯಾಫಾ ಮತ್ತು ಶಾರನ್ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ತುಂಬ ಆಶ್ಚರ್ಯಪಡ್ತಾರೆ. ಇವನು 8 ವರ್ಷಗಳವರೆಗೆ ಹಾಸಿಗೆ ಬಿಟ್ಟು ಎದ್ದೇ ಇಲ್ಲ, ಇವಾಗ ಹೇಗೆ ಅವನು ಎದ್ದನು ಅಂತೇಳಿ ಅವರೆಲ್ಲರೂ ಸಂತೋಷ ಪಡುವಾಗ ದೇವರ ವಾಕ್ಯಲ್ಲಿ ಕೆಲಸ ಮಾಡಿತ್ತು. ಅಂದರೆ ದೇವರ ಮೇಲೆ ವಿಶ್ವಾಸವಿಟ್ಟ ಆತನು ಹಾಗೂ ಆ ವಾಕ್ಯದ ಮೂಲಕವಾಗಿ ಅವನು ಸ್ವಸ್ಥ ಹೊಂದಿದನು. ಆ ಸ್ವಸ್ಥ ಹೊಂದಿದ ಕಾರಣ ಏನಂದರೆ, ಅದು ವಾಕ್ಯ ಯಾವುದು ಅಂತ ನೋಡೋಣ. ಅದೇ 1 ಥೆಸಲೋನಿಕ 2:13 ಹೇಳ್ತದೆ, ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯ ಎಂದೆಣಿಸದೆ ದೇವರ ವಾಕ್ಯ ಎಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನೀವಂತೂ ಎಡಬಿಡದೆ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿಯೂ ದೇವರ ವಾಕ್ಯವೇ. ಅದು ನಂಬುವುದಾದರೆ ನಿಮ್ಮೊಳಗೆ ಬಲವಾಗಿ ಕೆಲಸ ಮಾಡುತ್ತದೆ. ಹಾಗೆ ನಾವು ಕೂಡ ಆ ವಾಕ್ಯ ದೇವ್ರದೆಂದು ನಾವು ಅಂಗೀಕಾರ ಮಾಡಿಕೊಂಡು ನಂಬಬೇಕಾದರೆ ಆ ಅಯ್ಯನ ನಂಬವನ್ನು ಹೇಗೆ ಸ್ವಸ್ಥ ಹೊಂದಿದನೋ ಅದೇ ಪ್ರಕಾರ ನಾವು ಕೂಡ ನಮ್ಮ ಕಾರ್ಯಗಳಲ್ಲಿ ನಾವು ಸಫಲ ಹೊಂದುತ್ತೇವೆ. ಹಾಗೂ ಫಲಶಕ್ತಿ ಅಂದರೆ ದೇವರ ವಾಕ್ಯವನ್ನು ಯಾರ್ಯಾರು ನಿರೀಕ್ಷಿಸ್ತಾರೋ ಅವ್ರಿಗೆ ಏನಾಯ್ತದಂದರೆ ಯೆಶಾಯ 40:31 ಹೇಳ್ತದೆ, ಆದರೆ ಕರ್ತನನ್ನು ನಿರೀಕ್ಷಿಸುವವರೇ ಹೊಸ ಬಲವನ್ನು ಹೊಂದುವರು, ಅವರು ಹದ್ದುಗಳಂತೆ ರೆಕ್ಕೆಗಳಿಂದ ಬೆಟ್ಟವನ್ನು ಏರುವರು, ಓಡಿದಣಿಯರು ನಡೆದು ಬಳಲರು. ನೋಡಿ, ವಾಕ್ಯವಂತೆ ನಾವು ಕೇಳಿದೇವಲ್ಲ, ಆ ವಾಕ್ಯದ ಮೂಲಕವಾಗಿ ಆತನು ಸ್ವಸ್ಥಪಡಿಸಿದನು. ಅದರಂತೆ ನಾವು ಕೂಡ ಆ ವಾಕ್ಯವನ್ನು ದೇವರ ವಾಕ್ಯವೇ ಎಂದು ತಿಳಿಬೇಕು. ಈ ಮನುಷ್ಯರು ಹೇಳ್ತಾರೆ, ಮನುಷ್ಯರ ವಾಕ್ಯ ಅಲ್ಲ, ಅದು ಅವರು ಮೂಲಕ ಹೇಳಿಸ್ತಾ ಇದೆ. ಆದರೆ ಅದು ವಾಕ್ಯ ದೇವರದೇ ಅಂತ ಯಾರ್ಯಾರು ನಂಬುತ್ತಾರೋ ಅವರಿಗೆ ದೇವರು ಬಲ ಶಕ್ತಿಯು ಕೊಡ್ತಾನೆ, ಸಫಲನ್ನು ಕೊಡ್ತಾರೆ. ಅದೇ ರೀತಿಯಿಂದ ಹದ್ದುಗಳಂತೆ ಏರುವರು, ಓಡಿದಣಿಯರು ನಡೆದು ಬಳಲರು. ಅಂದರೆ ಯಾವ ಥರವಾದ ಆಯಾಸ ಕೂಡ ಅವರಿಗೆ ಆಗಲ್ಲ, ಆ ರೀತಿ ದೇವರವರಿಗೆ ಆಶೀರ್ವದಿಸ್ತಾನಂತೆ. ಈ ವಾಕ್ಯವನ್ನು ಕೇಳಿದರಂತೆ ನೀವು ಹಾಗೂ ನಾವು ನೋಡಿಕೊಳ್ಳಬೇಕಂತ ವಿನಂತಿಸಿಕೊಳ್ಳುತ್ತೇನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯಲ್ಲಿ ಆಶೀರ್ವಾದ ತಂದೆಯಪ್ಪ ಯೇಸುವೆ, ಈ ಸಮಯದಲ್ಲಿ ಕರ್ತನೆ ಈ ವಾಕ್ಯವನ್ನು ಕೇಳಿದಂತೆ ಎಲ್ಲ ಮಕ್ಕಳು ನಿನ್ನ ಕಡೆ ತಿರುಗಿಕೊಳ್ಳುವಂತೆ ಕೃಪೆ ಮಾಡು. ಹೇಗೆ ಅಯ್ಯನನ್ನು ಸ್ವಸ್ಥವಾದ ಕೂಡಲೇ ಯಫದ ಎಲ್ಲ ಜನರು ನಿನ್ನ ಕಡೆ ತಿರುಗಿಕೊಂಡು ನಿನ್ನ ಮಾರ್ಗದಲ್ಲಿ ನಡೆದರಪ್ಪ, ಅದೇ ರೀತಿಯಿಂದ ಸಹಾಯ ಮಾಡ್ತೀನಿ ಅಂತೇಳಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ಸಹೋದರ ಸಹೋದರಿಯರೇ, ನೀವೆಲ್ಲರೂ ಈ ವಾಕ್ಯವನ್ನು ಕೇಳಿ ಲೈಕ್ ಮಾಡಿ, ಶೇರ್ ಮಾಡಿ ಎಂದು ವಿನಂತಿಸಿಕೊಳ್ತೇನೆ.